ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಪ್ರಾರಂಭ ಆಗ್ತಾ ಇದೆ. ಈ ಎಂ.ಬಿ. ಪಾಟೀಲರ ಅಭಿಮಾನಿಗಳು ಮುಖ್ಯಮಂತ್ರಿ DCM ಅವರ ಸ್ಥಾನಕ್ಕೆ ಸಿಗಲಿ ಎಂದು ಹಾರೈಕೆಯನ್ನು ಹೊತ್ತು ಬಸವೇಶ್ವರ ಸರ್ಕಲ್ನಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ದೀಡು ನಮಸ್ಕಾರ ಹಾಕೋದ್ರ ಮೂಲಕ ಅಭಿಮಾನವನ್ನು ಮೆರೆದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಇಲ್ಲಿರ್ತಕ್ಕಂಥ ಎಂ.ಬಿ. ಪಾಟೀಲರ ಅಭಿಮಾನಿ ಬಳಗ ಏನು ಹಾರೈಕೆಯನ್ನು ಹೊತ್ತಿದ್ರು ಅನ್ನೋದು ಕುರಿತಾಗಿ ಕೇಳೋನು. ಸರ್, ತಮ್ಮ ಹೆಸರು? ಡಾಕ್ಟರ್ ಗಜಾನನ್ ಮೈಶಾಳೆ ಅಂತ, ಫಿಸಿಷಿಯನ್ ನಾನು, ಬಿಜಾಪುರ. ಏನು ಸರ್ ಇವತ್ತು ಹರಕೆ ಹೊತ್ತಿದ್ದೀರಿ? ಏನು ಹರಕೆ? ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಇವತ್ತು ಮಂತ್ರಿಯಾಗಿ, ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಒಂದು ಆಶೆ ಏನಂದರೆ ಎಂ.ಬಿ. ಪಾಟೀಲ್ ಸಾಹೇಬರಿಗೆ DCM ಸ್ಥಾನ ಕೊಡಬೇಕು. ಯಾಕೆಂದರೆ ಅವರು ಸೂಕ್ತ ವ್ಯಕ್ತಿ. ಇಷ್ಟೆಲ್ಲ ನೀರಾವರಿ ಕ್ರಾಂತಿಯನ್ನು ಈ ಜಿಲ್ಲೆಯಲ್ಲಿ ಯಾರಾದರೂ ಮಾಡಿದರೆ ಎಂ.ಬಿ. ಪಾಟೀಲ್ ಸಾಹೇಬರು. ಅಷ್ಟೇ ಅಲ್ಲ, ಶಿಕ್ಷಣ ಪ್ರೇಮಿ. ಯಾವುದು ಮೆಡಿಕಲ್ ಇರಲಿ, ವೈದ್ಯಕೀಯ ಇರಲಿ, ಇಂಜಿನಿಯರಿಂಗ್ ಇರಲಿ, ಯಾವುದೇ ಥರದ ಶಿಕ್ಷಣ ನಮ್ಮ ಜಿಲ್ಲೆಯಲ್ಲಿ ಒಂದು ಅವೈಲೇಬಲ್ ಇದೆ ಅಂದರೆ ಅದು ಎಂ.ಬಿ. ಪಾಟೀಲ್ ಸಾಹೇಬ್ರ ಕಾರಣ. ನೀರಾವರಿ ಸೌಲಭ್ಯ, ಕ್ಯಾನಲ್ಸು. ಯಾಕೆಂದರೆ ಈ ಬರದ ನಾಡು ಸಿದ್ದೇಶ್ವರಪ್ಪಗಳು ಏನು ಹೇಳಿದರು, ಇಲ್ಲೇ ಒಂದು ಬೊಗಸೆ ನೀರು ಕೊಡ್ರಿ, ಇದು ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳಿದರು. ಅದೇ ರೀತಿ ಅವರ ಅನುಯಾಯಿ ಆದ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ನೀರಾವರಿಯ ಕ್ರಾಂತಿ, ನಾವು ಅದನ್ನು ಇಮ್ಯಾಜಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೀರಾವರಿ ಕ್ರಾಂತಿ ಮಾಡಿದ್ದಾರೆ. ಅದೇ ರೀತಿ ಈಗ ಕೈಗಾರಿಕಾ ಮಂತ್ರಿಯಾಗಿ ಕೈಗಾರಿಕಾ ಕ್ರಾಂತಿಯನ್ನೇ ಮಾಡಿದ್ದಾರೆ. ನಮ್ಮ ಜಿಲ್ಲೆಗಾಗಲಿ ಇಡೀ ರಾಜ್ಯಕ್ಕಾಗಲಿ ಇನ್ವೆಸ್ಟ್ಮೆಂಟ್, ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತೂ ಸಾಕಷ್ಟು ಬಂದಿದೆ. ಅವರು ಸೂಕ್ತ ವ್ಯಕ್ತಿ, ಒಬ್ಬ ಜನನಾಯಕ ಸೂಕ್ತ ವ್ಯಕ್ತಿ ಈ ಒಂದು ಪೋಸ್ಟ್ಗೆ DCM. ನಾನು ಹೈಕಮಾಂಡ್ಗೆ ಮತ್ತು ನಮ್ಮ ರಾಜ್ಯ ನಾಯಕರಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ಇಂಥ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನಮಾನ ನೀಡಲೇಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡ್ಬೇಕಂತ ಅದ್ರ ಸಲುವಾಗಿ ನಮಸ್ಕಾರ ಹಾಕ್ಯಾರ. ಇಡೀ ನಮ್ಮ ಕೋಟ್ಯಾಳ ಹಾಗೂ ದಾಸಾಳ ಧಾರವಾಡ ಜನರು ಯುವಕರೆಲ್ಲರೂ ಕೂಡಿ ಇವತ್ತು ಬಂದಿದ್ದೀವಿ. ಇವತ್ತು ಈ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಮತ್ತು ನೀರಾವರಿ ಕೊಡಬೇಕು. ವಿಶೇಷವಾಗಿ ನೀರಾವರಿ ಸಚಿವ ಸ್ಥಾನ ಕೊಡಬೇಕು ಮತ್ತು DCM ಪಟ್ಟ ಕೊಡಬೇಕು. ಇದು ನಮ್ಮೆಲ್ಲರ ಕಾಂಗ್ರೆಸ್ ಬಸವೇಶ್ವರ ದೇವಸ್ಥಾನದಲ್ಲಿ ಬೇಡ್ಕೊಂಡಿದ್ರು. ಬಸವೇಶ್ವರ ಸರ್, ಇಲ್ಲಿ ಅಭಿಮಾನಿಗಳು DCM ಸ್ಥಾನ ಬೇಡಿಕೆಯನ್ನು ಇಡೋದ್ರ ಮೂಲಕ ಹೈಕಮಾಂಡ್ಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಮತ್ತು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಹಾರಕೆಯನ್ನು ಹೊತ್ತುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅಭಿಮಾನಿಗಳ ಒಂದು ವಿಷಯ ಪೂರ ಕೇಂದ್ರಕ್ಕೆ ತಲುಪಲಿ ಅನ್ನೋ ಉದ್ದೇಶದಿಂದ ಒಟ್ಟು ಎಂ.ಬಿ. ಪಾಟೀಲರನ್ನ DCM ಸ್ಥಾನ ಸಿಗಲಿ ಎಂದು ಇಲ್ಲಿಯ ಜನ ದೀಡ್ ನಮಸ್ಕಾರ ಹಾಕಿದ್ದಾರೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ.